ನಮಸ್ತೆ ರೂಪವ್ವ ಅಂತ ಮೇಡಮ್. ಇವಾಗ ರೀಸೆಂಟ್ ಆಗಿ ಒಂದು 6 ತಿಂಗಳಾಯ್ತು ಗೊತ್ತಾಗಿ. 6 ತಿಂಗಳು ಅಂದ್ರೆ ಬಹಳ ಕಡೆ ತೋರಿಸಿದ್ವಿ ಮೇಡಮ್. ಅವರೆಲ್ಲ ನೋಡಿ ಬಹಳ ಸ್ಪ್ರೆಡ್ ಆಗಿದೆ ಅಂತಂದು ಹೇಳಿದ್ರು ಮೇಡಮ್. ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ರು ನೋಡಿ ಫೋನ್ ಕಾಂಟ್ಯಾಕ್ಟ್ ಲಿಂದ ಇಲ್ಲಿ ಬಂದಿದ್ವಿ. ಫಸ್ಟ್ ಗೆ ನಾರ್ಮಲ್ ಗಡ್ಡೆ ಅಂತಂದು ಬಿಡ್ಕೊಂಡಿದ್ರ ಅವ್ರು. ಅಲ್ಲಿ ಹೋಗಿ ಅವ್ರು ತೋರಿಸಿದ್ರು ಇದು ವಾಳಗಡ್ಡೆ ಅಂತಂದು ಅವ್ರು ಹೇಳಿದ್ರು. ಅದ ಕಾರಣಕ್ಕೆ ಆಪರೇಷನ್ ಮಾಡಿಸ್ಲೇಬೇಕು, ಬಿಡ್ಗಂದ್ರ ಹೆಸರು ಗಡ್ಡಿ ಇಡಕಾಗತ್ತ ಅಂತಂದು ಹೇಳಿದಾರೆ ಮೇಡಮ್. ಇವ್ರು ಬಿಡ್ಗಂದಿರಕ ಅದು ಬಹಳ ಸ್ಪ್ರೆಡ್ ಆಗ್ಬಿಟ್ಟೈತಿ, ಅದಕ್ಕೆ ಕ್ಯಾನ್ಸರ್ ಗಡ್ಡೆ ಅಂತಂದು ಹೆಸರು ಇಟ್ರು ಮೇಡಮ್. ಅದು ಎದೆ ಮ್ಯಾಗ ಮೇಡಮ್. ಇಲ್ಲಿ ಅದು ಮಿಷಿನ್ ಇಟ್ಟು ಅದು ಗಾಯ ಆಗ್ಬಿಟ್ಟಿದೆ ಮೇಡಮ್. ಹೊರಗಡೆನೆ ಗಾಯ ಆಗಿದೆ, ಒಳಗಡೆ ಗಡ್ಡೆನೇ ಇದೆ ಅದು. ಇಲ್ಲ ಮೇಡಮ್, ಅವ್ರು ಬಹಳ ದಿನ ಹೇಳ್ಕೊಂಡಲ್ಲ. ಮ್ಯಾಕ್ಸಿಮಮ್ ಇವಾಗ ಅವ್ರಿಗೆ ಹಾಗೆ 1 ವರ್ಷ ಆಯ್ತು. ಇವಾಗ ತೀರಾ ದೊಡ್ಡದಾದಾಗ ನಮ್ಮ ಅಜ್ಜ ನಮ್ಮ ಅಮ್ಮಗೆ ಹೇಳಿದಾರೆ ಮೇಡಮ್. ಅಲ್ಲಿ ಆಸ್ಪತ್ರೆಗೆ ಹೋಗಿದಾಗ ಇದು ವಾಳಗಡ್ಡೆ ಅಂತಂದು ಅವರು ಹೇಳಿದಾರೆ ಮೇಡಮ್. ಹಂಗಾಗಿ ಇವ್ರು ಏನಾಗಲ್ಲ ಅಂತಂದು ಬಿಟ್ಕೊಂಡ್ಬಿಡ್ರಿ ಮೇಡಮ್. ಮತ್ತೆ 1 ತಿಂಗಳು ಗ್ಯಾಪ್ ಆಗಿರಾಕ ಇಲ್ಲಿ ಬೇರೆ ಕಡೆ ಆಸ್ಪತ್ರೆ ತೋರಿಸಿದಾಗ ಇದು ಕ್ಯಾನ್ಸರ್ ಗಡ್ಡೆ ಅಂತಂದು ಅವ್ರು ಹೇಳಿದಾರೆ ಮೇಡಮ್. ಇಲ್ಲ ಮೇಡಮ್, ಎಲ್ಲ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಹಂಗೇನು ಏನು ಪ್ರಾಬ್ಲಮ್ ಮೇಡಮ್. ಮತ್ತೆ ನಾವ್ ಇಲ್ಲಿ ಆರಾಮಾಗತ್ತ ಅಂತಂದು ಬಹಳ ಕೇಳಿದ್ವಲ್ಲ, ಹಂಗಾಗಿ ಬಂದೆ ಮೇಡಮ್. ಅವ್ರ ಮೇಡಮ್ ಆದ್ರ ಆರಾಮಾಗತ್ತ ಅಂತಂದು ಹೇಳಿದಾರೆ. ಅದು ಮಿಷಿನ್ ಇಟ್ಟು ಚರ್ಮ ಎಲ್ಲ ಕಿತ್ಕೊಂಡ್ ಹೋದಾಗ ಮೇಡಮ್ ಎದೆ ಮೇಲೆ. ಇಲ್ಲ ಮೇಡಮ್, ಅದು ತೀರಾ ಸ್ಪ್ರೆಡ್ ಆಗಿದೆ ಅಂತ ಒಂದ್ ಕಾರಣಕ್ಕೆ ಆಪರೇಷನ್ ಆಗಲ್ಲ ಅಂತ ಹೇಳಿದಾರೆ. ಈ ಆಸ್ಪತ್ರೆ ಬಗ್ಗೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಬಂದಿದ್ವಿ ಮೇಡಮ್.